ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಅವನು ಯಾರ ತಲೆ ಕೆಟ್ಟವನು BJPಯ ಸಂಸದ ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ಅಂತ ಹೇಳ್ದ. ಅದಾದ ಮೇಲೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಿನ್ನಂಥವರು 7 ಜನ್ಮದಲ್ಲಿ ಹುಟ್ಟು ಬಂದು ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ವಿರೋಧಿಸುವ, ಆತನ ವಿರುದ್ಧ ಭಾಷಣ ಮಾಡುವ, ಟೀಕಿಸುವ ಪ್ರಯತ್ನವನ್ನು ನಾವು ಸೇರಿದಂತೆ ಅನೇಕರು ಮಾತನಾಡ್ತಾನೆ ಇದ್ದೀವಿ, ಮಾಡ್ತಾನೆ ಬಂದಿದ್ದೀವಿ. ಆದರೆ ಸ್ಟೇಟ್ಮೆಂಟನ್ನು ಕೊಡದೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ, ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನು ಧಿಕ್ಕರಿಸುವ ಕೆಲಸವನ್ನು BJP ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡೋದಕ್ಕೆ ಶುರುವಾಗಿದೆ. ಇದೀಗ ಉತ್ತರ ಪ್ರದೇಶದಲ್ಲಿ ಎಸ್ಮಾ ಮೂಲಕ ಮುಂದಿನ 6 ತಿಂಗಳುಗಳ ಕಾಲ ಪ್ರತಿಭಟನೆ, ಮುಷ್ಕರ, ಧರಣಿಗಳನ್ನು ಸರ್ಕಾರಿ ನೌಕರರು ನಡೆಸದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಅಕಸ್ಮಾತ್ ಏನೋ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನ್ಯಾಯ ಆಗ್ತಿದೆಯಪ್ಪ, ನಾವು ನಮ್ಮ ಹಕ್ಕನ್ನು ಕೇಳಬೇಕು, ನಮ್ಮ ನೋವನ್ನು ತೋಡ್ಕೋಬೇಕು, ಅಥವಾ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಒಪ್ಪಿಸಬೇಕು ಎನ್ನುವಂಥ ಕಾರಣಗಳಿದ್ದೇ ಇರ್ತವೆ, ಹಲವಾರು ಕಾರಣಗಳಿರ್ತವೆ. ಹಾಗೊಂದು ವೇಳೆ ಅಂತಹ ಕಾರಣಗಳನ್ನು ಮುಂದಿಟ್ಕೊಂಡು ಏನಾದರೂ ಪ್ರತಿಭಟನೆ ಮಾಡಿದ್ರೆ ಅವರನ್ನು ಮುಲಾಜಿಲ್ಲದೆ ಜೈಲಿಗೆ ಕಳಿಸುವ ಪೊಲೀಸರಿಗೆ ಸಂಪೂರ್ಣವಾಗಿ ಅಧಿಕಾರವನ್ನು ಕೊಡುತ್ತೆ ಎಸ್ಮಾ. ದಂಡವನ್ನು ವಿಧಿಸ್ಬೋದು, ಜೈಲಿಗೂ ಕಳಿಸ್ಬೋದು. ಮುಂದಿನ 6 ತಿಂಗಳುಗಳ ಕಾಲ ಮುಷ್ಕರ, ಪ್ರತಿಭಟನೆ, ಧರಣಿಗಳು ನಡೆಸದಂತೆ ಸರ್ಕಾರಿ ನೌಕರರ ಮೇಲೆ ಎಸ್ಮಾವನ್ನು UP ಸರ್ಕಾರ ಅರ್ಥಾತ್ ಯೋಗಿ ಆದಿತ್ಯನಾಥ್ ಸರ್ಕಾರ ಹೇರಿದೆ. ನಿಸ್ಸಂಶಯವಾಗಿದು ಪ್ರಜಾಪ್ರಭುತ್ವದ ವಿರೋಧಿ ನಡೆ, ನಿಸ್ಸಂಶಯವಾಗಿದು ಸಂವಿಧಾನದ ಹಕ್ಕಿನ ಉಲ್ಲಂಘನೆ. ಹಾಗಂತ ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಆ ಕಾನೂನಿನ ಪ್ರಹಾರ ಅವರು ಜಾರಿಗೊಳಿಸಿದ ರೀತಿಯನ್ನು ನೋಡಿದ್ರೆ ನಿಸ್ಸಂಶಯವಾಗಿ ಪ್ರಜಾಪ್ರಭುತ್ವನ ಮುಗಿಸೋದಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ತನ್ನ ಸ್ಪಷ್ಟವಾದ ಹೆಜ್ಜೆಯನ್ನು ಊರಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಕನ್ವರ್ ಯಾತ್ರೆ. ಕನ್ವರ್ ಯಾತ್ರೆಯನ್ನು ಹೊರಡುತ್ತಾರೆ. ಸುಮಾರು 1000 ಕಿಲೋಮೀಟರ್ ನಡೆಯುತ್ತಾರೆ. ಪವಿತ್ರವಾದ ಗಂಗಾ ಜಲವನ್ನು ಶೇಖರಿಸಿ ಪ್ರಮುಖ ಶಿವ ದೇವಾಲಯಗಳು ಸೇರಿದ ಹಾಗೆ ಸ್ಥಳೀಯ ಶಿವ ದೇವಾಲಯಗಳಿಗೆ ಅದನ್ನು ಅರ್ಪಿಸುವಂಥ ವಾರ್ಷಿಕವಾಗಿ ನಡೆಯುವಂಥ ಭಾಳ ಅದ್ಭುತವಾದ, ಭಾಳ ಪವಿತ್ರವಾದಂಥ ಒಂದು ಯಾತ್ರೆ ಅದು ಯಥಾ ಪ್ರಕಾರ ನಡೀತಾನೆ ಬಂತು. ಯಾವಾಗಲೂ ಆಗ್ತಾಯಿತ್ತು, ವರ್ಷ ನಡೀತಾ ಇತ್ತು. ಉತ್ತರ ಪ್ರದೇಶದ ನೆಲದ ಮೇಲೆ ಆ ಪವಿತ್ರ ಯಾತ್ರೆ ಸಾಗುತ್ತೆ. ಆದರೆ ಈ ಸಲ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಅಂದರೆ, ಕಳೆದ ವರ್ಷ ಕನ್ವರ್ ಯಾತ್ರೆ ಹೊರಡುವ ಜಾಗದಲ್ಲಿ ಮುಸಲ್ಮಾನರಿಂದ ಯಾವುದೇ ರೀತಿಯ ಆಹಾರ ಸಾಮಗ್ರಿ ಆಗಲಿ, ನೀರನ್ನಾಗಲಿ ಖರೀದಿಸಬಾರದು. ಅವರು ದಾನದ ರೂಪದಲ್ಲೂ ಕೊಡಬಾರ್ದು, ಇವರು ವ್ಯಾಪಾರದ ರೂಪದಲ್ಲೂ ಖರೀದಿಸಬಾರ್ದು. ಕಾರಣ ಅದು ಅಪವಿತ್ರ. ಮುಸಲ್ಮಾನರ ಆಹಾರ ಪದ್ಧತಿ ಸರಿಯಿಲ್ಲ. ಇತ್ತೀಚೆಗೆ ಆಹಾರಕ್ಕೆ ಉಗುಳೋದು, ಮೂತ್ರ ಬೆರೆಸೋದು, ಈ ಥರದ ಆರೋಪಗಳು ಅವ್ರ ವಿರುದ್ಧ ಕೇಳಿಬರ್ತಿದೆ. ಕನ್ವರ್ ಯಾತ್ರಿಗಳ ಪವಿತ್ರ ಯಾತ್ರೆಗೆ ಇದು ಮಾರಕ ಆಗುತ್ತೆ ಅಂತ ಹೇಳಿ ಕನ್ವರ್ ಯಾತ್ರಿಗಳು ಸಾಗೋ ದಾರಿಯಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಅವರು ತಮ್ಮ ವ್ಯಾಪಾರದ ಜಾಗಕ್ಕೆ, ಹೋಟ್ಲ್ ಅಂತಿದ್ರೆ ಆ ಹೋಟೆಲ್ ಮಾಲೀಕನ ಹೆಸರನ್ನು ಮೆನ್ಷನ್ ಮಾಡಿ ಬೋರ್ಡ್ ಹಾಕಬೇಕು. ಒಂದು ಹಣ್ಣಿನ ಅಂಗಡಿ ಏನಾದರೂ ಇಟ್ಕೊಂಡ್ರೆ ಅಲ್ಲಿ ಆರಿಫ್ ಫಲ, ಅನ್ವರ್ ಹೋಟೆಲ್ಲು, ಈ ಥರ ಮುಸಲ್ಮಾನ ತನ್ನ ಐಡೆಂಟಿಟಿಯನ್ನು ತೋರಿಸಿ ವ್ಯಾಪಾರ ಮಾಡಬೇಕು. ಆಗ ಕನ್ವರ್ ಯಾತ್ರಿಗಳಿಗೆ ಆ ಅಂಗಡಿ ಯಾರ್ದು ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ. ಹಾಗಾಗಿ ಅವರಲ್ಲಿ ವ್ಯಾಪಾರ ಮಾಡೋದಿಲ್ಲ. ಆ ಪವಿತ್ರ ಯಾತ್ರೆ ಪವಿತ್ರವಾಗಿ ಸಾಗುತ್ತೆ ಅಂತ ಹೇಳಿಬಿಟ್ಟು ಆ ಥರದೊಂದು ಆದೇಶವನ್ನು ಅವರು ಹೊರಡಿಸ್ತಾರೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು ಯೋಗಿ ಆದಿತ್ಯನಾಥ್ಗೆ ಕ್ಯಾಕರಿಸಿ ಉಗಿಯುತ್ತೆ. ಇದರಿಂದ ಪರಸ್ಪರ ಧರ್ಮಗಳ ನಡುವೆ ವ್ಯಾಪಾರ ಯುದ್ಧವನ್ನು ಏರ್ಪಡಿಸಿದಂತಾಗುತ್ತೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಕದಡುತ್ತೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳಿಬಿಟ್ಟು ತಿದ್ದಿ ಬುದ್ಧಿ ಹೇಳುತ್ತೆ. ಇನ್ನೇನು ಜನವರಿ 13ನೇ ತಾರೀಕಿಂದ ಫೆಬ್ರವರಿ 25ನೇ ತಾರೀಕುವರೆಗೂ ಪ್ರಯಾಗ್ರಾಜ್ನಲ್ಲಿ, ಇದೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಸನಾತನೇತರರಿಗೆ ಕುಂಭಮೇಳದಲ್ಲಿ ಆಹಾರ ಮಳಿಗೆಗಳನ್ನು ಹಾಕಲು ಅವಕಾಶ ನೀಡಿದ್ರಲ್ಲೂ ಅಖಿಲ ಭಾರತ್ ಅಖಾಡ ಪರಿಷತ್ ನಿರ್ಧಾರ ಮಾಡಿದೆ. ಇತ್ತೀಚೆಗೆ ಜ್ಯೂಸ್ನಲ್ಲಿ ಮೂತ್ರ ಬೆರೆಸೋ, ನಿಮ್ಗೆ ಆಗಲೇ ಹೇಳಿದೆ, ಆಹಾರವನ್ನು ಅಪವಿತ್ರಗೊಳಿಸ್ತಾರೆ ಮುಸಲ್ಮಾನರು. ಇದರಿಂದ ನಮ್ಮ ಪವಿತ್ರತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಈ ಥರದ ತೀರ್ಮಾನವನ್ನು ತಗೊಂಡಿದ್ದಾರೆ. ಕನ್ವರ್ ಯಾತ್ರೆ ಥರನೇ ಕುಂಭಮೇಳದಲ್ಲೂ ಕೂಡ ಸನಾತನೇತರರಿಗೆ ಅಂದರೆ ಮುಸಲ್ಮಾನರಿಗೆ, ಬೇರೆ ಧರ್ಮದವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಸುಮಾರು 30 ಕೋಟಿಗೂ ಹೆಚ್ಚು ಜನ ಸೇರುವ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಆಗುವಂಥ ಸಂದರ್ಭದಲ್ಲಿ ಮುಸಲ್ಮಾನರನ್ನು ವ್ಯಾಪಾರದಿಂದ ಹೊರಗಿಡಲಾಗಿದೆ. ಪ್ರತಿ 3 ವರ್ಷಕ್ಕೆ, ಪ್ರತಿ 6 ವರ್ಷಕ್ಕೆ, 12 ವರ್ಷಕ್ಕೆ ಮತ್ತು 144 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ.
ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ 3 ವರ್ಷಕ್ಕೆ ನಡೆಯುವ ಜಾತ್ರೆಯನ್ನು ಕುಂಭಮೇಳ ಅಂತ ಕರೀತಾರೆ. ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಅಂತ ಕರೀತಾರೆ. ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭಮೇಳ ಅಂತ ಕರೀತಾರೆ. ಇದೇ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಿದೆ. ಕುಂಭಮೇಳ ಮತ್ತು ಇತರ ಕಾರ್ಯಕ್ರಮಗಳ ಸಿದ್ಧತೆಗಳನ್ನು ಉಲ್ಲೇಖಿಸಿ ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ವಿವಿಧ ಸರ್ಕಾರಿ ವಲಯಗಳಲ್ಲಿ ಮುಷ್ಕರ ಮತ್ತು ಪ್ರತಿಭಟನೆ ಮೇಲೆ 6 ತಿಂಗಳ ನಿಷೇಧವನ್ನು ವಿಧಿಸಿದೆ. ಎಸ್ಮಾ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಿದೆ. ಈ ನಿಯಮ ಸರ್ಕಾರದ ಅಡಿಯಲ್ಲಿರುವ ಸರ್ಕಾರಿ ಇಲಾಖೆ, ನಿಗಮಗಳು ಮತ್ತು ಪ್ರಾಧಿಕಾರಗಳಿಗೆ ಅನ್ವಯಿಸಲಿದೆ. ಒಂದು ವೇಳೆ ಮುಷ್ಕರ ಅಥವಾ ಪ್ರತಿಭಟನೆ ನಡೆಸುತ್ತಿರುವುದು ಕಂಡುಬಂದರೆ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸುವ ನೌಕರರನ್ನು ವಾರಂಟ್ ಇಲ್ಲದೆ ಬಂಧಿಸುವ ಅಧಿಕಾರವನ್ನು ಮತ್ತು ಮುಷ್ಕರವನ್ನು ಪ್ರಚೋದಿಸಿದ ಯಾವುದೇ ವ್ಯಕ್ತಿಗೆ 1 ವರ್ಷ ಅಥವಾ 1,000ವರೆಗೆ ವಿಸ್ತರಿಸಬಹುದಾದ ದಂಡ ಅಥವಾ ಎರಡನ್ನೂ ವಿಸ್ತರಿಸಬಹುದಾದ ಅವಧಿಗೆ ಜೈಲು ಶಿಕ್ಷೆ ವಿಧಿಸುವ ಅಧಿಕಾರವನ್ನು ಕಾಯ್ದೆ ಪೊಲೀಸರಿಗೆ ನೀಡುತ್ತೆ. ನಿಮ್ಮ ನೆನಪಿರಲಿ, ಎಸ್ಮಾ ಅಂದರೆ ಅಗತ್ಯ ಸೇವೆಗಳ ನಿರ್ವಹಣೆ ಕಾಯ್ದೆ 1966ರ ಅಡಿಯಲ್ಲಿ ಜಾರಿಗೊಳಿಸಿದಂಥ ಒಂದು ಕಾಯ್ದೆ. ಇದು ರಾಜ್ಯಪಾಲರಿಂದ ಅನುಮೋದನೆ ಪಡೆದ ನಂತರ ಜಾರಿಗೆ ಬರುತ್ತೆ. ಕನ್ವರ ಯಾತ್ರೆಯಲ್ಲೂ ಒಂದು ಧರ್ಮದವರಿಗೆ ವ್ಯಾಪಾರದಿಂದ ದೂರ. ಕುಂಭಮೇಳ 30 ಕೋಟಿಗೆ ಅಧಿಕ ಭಕ್ತರು ಸೇರ್ತಾರೆ. ಅದನ್ನು ಅಪವಿತ್ರ ಕಾರಣ ಒಡ್ಡಿ ಅಲ್ಲೂ ಕೂಡ ಮುಸಲ್ಮಾನರನ್ನು ವ್ಯಾಪಾರದಿಂದ ದೂರ ಇಟ್ಟಿದ್ದಾರೆ. ಅದು ಓಕೆ ಇನ್ನು ಮುಸ್ಲಿಂ ಅನ್ನುವ ಕಾನ್ಸೆಪ್ಟಿನ ಮೇಲೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರುವಂಥ ಇವರು ಅದನ್ನು ಮಾಡಲೇಬೇಕು, ಮಾಡಿದ್ದಾರಂತಲೇ ಇಟ್ಕೊಳ್ಳೋಣ. ಆದರೆ ಪ್ರತಿಭಟಿಸುವಂತಿಲ್ಲ. ಕಾರಣ, ಕುಂಭಮೇಳ ಅಂದರೆ ನಿಮಗೆ ಆಗಲೇ ಹೇಳಿದೆ, 30-40 ಕೋಟಿ ಜನ ಸೇರ್ತಾರೆ ಅಂದರೆ ಭಾಳ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಸರ್ಕಾರ ನಡೆಸಬೇಕಾಗತ್ತೆ. ಆ ಸಿದ್ಧತೆ ನಡೆಸುವಂಥ ಅವಧಿಲಿ ಈ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರೊಟೆಸ್ಟ್ಗಳೇನಾದರೂ ಆಗ್ತಾ ಇದ್ದರೆ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅವರನ್ನು ಹ್ಯಾಂಡಲ್ ಮಾಡೋದು ಭಾಳ ಸಂಕಷ್ಟ ಆಗಬಹುದು ಅನ್ನುವಂಥ ನೆಪವನ್ನು ಒಡ್ಡಿ. ಯಾಕಂದರೆ ಎಸ್ಮಾದ ಮೂಲಕ ಪ್ರತಿಭಟನೆ ಮುಷ್ಕರವನ್ನು ಹತ್ತಿಕ್ಕೋದು ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವದ ವಿರೋಧಿ ನಡೆಯೇ ಹೊರತು ಪ್ರಜಾಪ್ರಭುತ್ವದ ಪರವಾದ ನಡೆಯಲ್ಲ. ಒಂದು ಕಾರ್ಯಕ್ರಮವನ್ನು ನಾನು ಅತ್ಯುತ್ತಮವಾಗಿ ನಿಭಾಯಿಸಬೇಕು ಅಂದರೆ ಒಂದಿಷ್ಟು ಹಕ್ಕನ್ನು ನಾನು ಮೊಟಕುಗೊಳಿಸುತ್ತೇನೆ ಅನ್ನೋದು ಯಾವ ರೀತಿಯ ಧಾರ್ಷ್ಟ್ಯ, ಇದು ಯಾವ ರೀತಿಯ ದರ್ಪ, ಇದು ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯೋಗಿ ಆದಿತ್ಯನಾಥ್ ಪದೇ ಪದೇ ಇದೇ ಥರದ ವಿವಾದಾತ್ಮಕ ಹೆಜ್ಜೆಗಳನ್ನೇ ಇಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಆಶಯಗಳ ವಿರುದ್ಧವಾದಂಥ ನಡೆಯನ್ನೇ ಮಾಡ್ತಿದ್ದಾರೆ. ಬುಲ್ಡೋಸರ್ ಸಂಸ್ಕೃತಿ ಗೊತ್ತಿರ್ಬೋದು ಯೋಗಿ ಆದಿತ್ಯನಾಥ್. ಇದೊಂದು ರಾಜ್ಯ ಸರ್ಕಾರ ಅಂದಮೇಲೆ ಒಂದು ಆದೇಶವನ್ನು ಜಾರಿಗೊಳಿಸುತ್ತೆ. ಅದರ ವಿರುದ್ಧ ಯಾರಾದರೂ ಪ್ರೊಟೆಸ್ಟ್ ಮಾಡಿದ್ರೆ, ಹೋರಾಟವನ್ನು ಮಾಡಿದ್ರೆ ಅಂಥವರನ್ನು ಗುರುತಿಸಿ ಅವರ ಮನೆಯನ್ನು ಡೆಮಾಲಿಷ್ ಮಾಡುವ, ಬುಲ್ಡೋಸರನ್ನು ಬಿಟ್ಟು ಡೆಮಾಲಿಷ್ ಮಾಡುವ ಆ ಆರೋಪದಲ್ಲಿ ಆರೋಪಿತನಾದ ವ್ಯಕ್ತಿಯ ಮನೆಗೆ ಬುಲ್ಡೋಜರ್ ನುಗ್ಗಿಸುವಂತಹ ಬುಲ್ಡೋಜರ್ ಅನ್ನುವಂಥ ಕ್ರೌರ್ಯವನ್ನು ಈ ದೇಶಕ್ಕೆ ಮೊದಲು ಪರಿಚಯ ಮಾಡಿದ್ದೆ ಯೋಗಿ ಆದಿತ್ಯನಾಥ್. ಕರ್ನಾಟಕದಲ್ಲೂ ಅನೇಕ ಅವಿವೇಕಿ ರಾಜಕಾರಣಿಗಳು ಕರ್ನಾಟಕಕ್ಕೂ ಯೋಗಿ ಆದಿತ್ಯನಾಥ್ ಬೇಕು, ಇಲ್ಲೂ ಕೂಡ ಬುಲ್ಡೋಸರ್ ಬರಬೇಕು ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. BJPಗೆ ಸಂಬಂಧಪಟ್ಟವ್ರೆ. ಬಿಕಾಸ್ ಯೋಗಿ ಆದಿತ್ಯನಾಥ್ ಬುಲ್ಡೋಸರನ್ನು ನುಗ್ಗಿಸ್ತಾ ಇದ್ದಿದ್ದೆಲ್ಲ ಮುಸಲ್ಮಾನರ ಮನೆ ಮೇಲೆ. ಆತ ಇನ್ನೂ ಆರೋಪಿ, ಆತನ ಆರೋಪ ಸಾಬೀತಾಗಬೇಕು. ಆತನ ಆರೋಪ ಸಾಬೀತಾಗೋದು ಕೋರ್ಟ್ನಲ್ಲಿ ಆತನ ಆರೋಪ ಸಾಬೀತಾದ್ಮೇಲೆ ಆತ ಅಪರಾಧಿ. ಅವನು ಹಿಂದೂನೋ ಮುಸಲ್ಮಾನನ ಕ್ರೈಸ್ತನೋ ಯಾರು ಬೇಕಾದ್ರೂ ಆಗಲಿ, ಆತ ಆರೋಪಿ ಆಗಿದ್ದಾನೆ ಅಷ್ಟೇ. ಆತ ಆರೋಪಿಯೋ ಅಪರಾಧಿಯೋ ಅನ್ನೋದು ತೀರ್ಮಾನವನ್ನು ಕೋರ್ಟ್ ತಗೋಬೇಕು. ಆದರೆ ಇವ್ರು ಏನು ಮಾಡ್ತಾ ಇದ್ರು, ಯಾವುದೋ ಒಂದು ಮುಷ್ಕರದಲ್ಲಿ, ಯಾವುದೋ ಒಂದು ಪ್ರತಿಭಟನೆಯಲ್ಲಿ, ಯಾವುದೋ ಒಂದು ಕೇಸಿನಲ್ಲಿ ಮುಸಲ್ಮಾನರು ಕಂಡು ಬಂದ ಕೂಡಲೇ ಇಮ್ಮಿಡಿಯೇಟಾಗಿ ಬುಲ್ಡೋಜರ್ ನುಗ್ಗಿಸಿ ಅವ್ರ ಮನೆಯನ್ನು ಡೆಮಾಲಿಷ್ ಮಾಡ್ತಾ ಇದ್ರು. ಇದು ನಿಸ್ಸಂಶಯವಾಗಿ ಅಲ್ಪಸಂಖ್ಯಾತ ವಿರೋಧಿ ನಡೆ, ಭಾರತದ ಸಂವಿಧಾನದ ವಿರೋಧಿ ನಡೆ ಅನ್ನೋದನ್ನು ಗುರುತಿಸಿದಂಥ ಸುಪ್ರೀಂ ಕೋರ್ಟ್ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಥವಾ ಭಾರತ ದೇಶದಲ್ಲಿ ಈ ಥರದ ಕೃತ್ಯಗಳನ್ನು, ಕ್ರೌರ್ಯವನ್ನು ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರಗಳಿಗೆ ತಪರಾಕಿಯನ್ನು ಕೊಟ್ಟು ತಲೆ ಮೇಲೆ ಮೊಟಕಿ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಬುಲ್ಡೋಜರ್ ಅನ್ನುವಂಥ ಕ್ರೌರ್ಯ ನಡಿಬಾರ್ದು ಅಂತ ತೀರ್ಮಾನವನ್ನು ಕೊಡ್ತಾರೆ. ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ನಡೆಯನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸುತ್ತೆ, ಧಿಕ್ಕರಿಸುತ್ತೆ. ಅದೇ ರೀತಿ ಬುಲ್ಡೋಸರ್ ಕ್ರೌರ್ಯವನ್ನು ಧಿಕ್ಕರಿಸುತ್ತೆ. ಇದೀಗ ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಯಾವುದೋ ಒಂದು ಉದ್ದೇಶಕ್ಕೋ ಅಥವಾ ದುರುದ್ದೇಶಕ್ಕೋ ಅಲ್ಲಿ ಮುಷ್ಕರದ ಪ್ರತಿಭಟನೆಯ ಧರಣಿಯ ಹಕ್ಕನ್ನು ಮುಂದಿನ 6 ತಿಂಗಳ ಕಾಲ ನಿಷೇಧ ಮಾಡಿರೋದು ನಿಸ್ಸಂಶಯವಾಗಿ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ. ಪ್ರತಿಪಕ್ಷಗಳೆಲ್ಲ ಟೀಕೆ ಮಾಡೋದಕ್ಕೆ ಶುರು ಮಾಡಿದೆ. ಆಡಳಿತ BJP ನೇತೃತ್ವದ UP ಸರ್ಕಾರ ಜನವಿರೋಧಿ ಮತ್ತು ಮೂಲಭೂತವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಸರ್ಕಾರಿ ನೌಕರರು ಸೇರಿದ ಹಾಗೆ ಎಲ್ಲರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ಇಂತಹ ನಿರ್ಧಾರದಿಂದ ಈಗಿನ ಸರ್ಕಾರ ತನ್ನ ಸ್ವಂತ ನೌಕರರು ಸೇರಿದಂತೆ ಯಾವುದೇ ವರ್ಗದ ಜನರ ಕುಂದು ಕೊರತೆಗಳನ್ನು ಆಲಿಸಲು ಹೆದರುತ್ತಿದೆ ಎಂಬುದನ್ನು ತೋರಿಸುತ್ತೆ. ಇದೊಂದು ಕರಾಳ ಕಾನೂನಾಗಿದ್ದು ಈ ಕ್ರಮವನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದೆ.
ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೇಳ್ತಾ ಇದ್ರು, ಹೇಗೆ ಒಂದು ದೇಶ ಮುಲ್ಲಾ ಮೌಲಿಗಳ ಕೈಗೆ ಸಿಗಬಾರ್ದು ಅದೇ ಥರ ಸನ್ಯಾಸಿಗಳ ಕೈಗೂ ಸಿಗಬಾರ್ದು ಅಂತ. ಇತ್ತೀಚೆಗೆ ಸ್ವಾಮೀಜಿಗಳು ಬೇರೆ ಬೇರೆ ಮುಲ್ಲಾ ಮೌಲ್ವಿಗಳೆಲ್ಲ ಯಾವ ಥರ ಸ್ಟೇಟ್ಮೆಂಟನ್ನು, ಯಾವ ಥರ ರಾಜಕೀಯದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಕೇಳಿಸ್ಕೊಂಡು ಬರ್ತಾ ಇದ್ದೀವಿ. ಸಂವಿಧಾನ ಬೇಡ ಅನ್ನೋರಿದ್ದಾರೆ, ಓಟಿನ ಹಾಕೋದು ಕಿತ್ಕೊಳ್ಳಿ ಅನ್ನೋರಿದ್ದಾರೆ, ನಾವು ಅಲ್ಪಸಂಖ್ಯಾತರಾಗಿರ್ಬೋದು, ಒಂದು ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀವಿ ಗೊತ್ತಾ ಅಂತ ಹೇಳ್ಬಿಟ್ಟು ಆವಾಜ್ ಬಿಡೋರಿದ್ದಾರೆ. ಎಲ್ಲ ರೀತಿಯಲ್ಲೂ ಎಲ್ಲ ಬದಿಯಲ್ಲೂ. ಹಾಗಾಗಿ ಈ ಸನ್ಯಾಸಿಗಳಿಗೆ, ಮುಲ್ಲಾ ಮೌಲ್ವಿಗಳಿಗೆ ಒಂದು ರಾಜ್ಯ ಅಥವಾ ಒಂದು ದೇಶ ಸಿಕ್ಬಿಟ್ರೆ ಅವ್ರು ಏನು ಮಾಡಬಹುದು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್. ಈಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶವನ್ನು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಹಲವು ಎಕ್ಸಾಂಪಲ್ಗಳನ್ನು ಕೊಟ್ಟೆ ನಾನು. ಒಂದೆರಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕ್ಯಾಕರ್ಸ್ ಉಗಿದ್ರು. ಮತ್ತೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನೇ, ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀವಿ, ಪ್ರಜೆಯ ಹಕ್ಕನ್ನೇ, ಪ್ರಜೆಯ ಧ್ವನಿಯನ್ನೇ ಮೊಟಕುಗೊಳಿಸುವಂತಹ ದಬ್ಬಾಳಿಕೆಯನ್ನು ಎಸ್ಮಾ ಅನ್ನುವ ಮೂಲಕ ಜಾರಿಗೊಳಿಸಿದ್ದು ನಿಜಕ್ಕೂ ಪ್ರಜಾಪ್ರಭುತ್ವ ದೇಶಕ್ಕೆ ಒಳ್ಳೆಯ ಲಕ್ಷಣ ಅಲ್ಲವೇ ಅಲ್ಲ. ಎಸ್ಮಾ ಯಾವಾಗ ಜಾರಿಗೊಳಿಸಬೇಕು, ಯಾಕೆ ಜಾರಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಇವರು ಆ ಕಾಯ್ದೆಯನ್ನು, ಆ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ತಮ್ಮ ಹಿತಾಸಕ್ತಿಗೋಸ್ಕರ. ನೋಡೋಣ ಇದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ. ಈ ದೇಶವನ್ನು ಇವರು ಏನು ಮಾಡಬೇಕಂತ ಹೊರಟಿದ್ದಾರೋ, ಇವ್ರ ಕೈಯಲ್ಲಿ ಅದೇನು ಮಾಡೋಕ್ಕಾಗುತ್ತೋ ಎಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.